ಮಾಡೋಕ್ಕೆ ಹೆಂಗಂತ ಗ್ಲಾಸ್ ಪುನರ್ಬಳಕೆ ಮಾಡೋದು ಹೆಂಗೆ? ಕಬ್ಬಿಣ ಇವುಗಳನ್ನು ನಾವು ತೊಳೆದು ಮತ್ತೆ ಉಪಯೋಗಿಸಬಹುದು. ಮಾಡಬಹುದಾದ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಮತ್ತು ಗಾಜಿನ ವಸ್ತುಗಳನ್ನು ಬಳಸಿ ತ್ಯಾಜ್ಯವನ್ನು ಕಡಿಮೆ ಮಾಡಬಹುದು. ಅದಕ್ಕೆ ನಾವು ಉಚ್ಛ್ವಾಸ ಎನ್ನುತ್ತೇವೆ. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಕೊರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ನದಿ, ಸರೋವರ, ಸಮುದ್ರ, ನದಿಯಲ್ಲಿರುವ ನೀರು ಸೂರ್ಯನ ಬೆಳಕಿಗೆ ಬೆಚ್ಚಗಾಗಿ ಆವಿಯಾಗಿ ಮೇಲಕ್ಕೆ ಹೋಗಿ ಘನೀಕರಣಗೊಂಡು ಕಪ್ಪು ಬಿಳಿ ಮೋಡಗಳಾಗಿ ಬಾಷ್ಪೀಕರಣಗೊಂಡು ಮಳೆಯ ರೂಪದಲ್ಲಿ ಕೆಳಗೆ ಭೂಮಿಗೆ ಬೀಳುತ್ತವೆ. ಮಳೆ ಬಂದಾಗ ಸರೋವರ, ನದಿ, ಹಳ್ಳ, ಕೊಳ್ಳ, ಬಾವಿ ಮತ್ತೆ ತುಂಬುತ್ತವೆ. ಪ್ರಾಣಿಗಳಿಗೆ ಧನ್ಯವಾದ. For example, bus, car, lorry, etc. Utility vehicles are used on water transportation. For example, ship and boat. Which is the field are used on air transportation. For example, helicopter and aeroplane. Thank you. Thank you. ನನ್ನ ಹೆಸರು ರೈತರ ಬಗ್ಗೆ ಹೇಳುತ್ತಿದ್ದೇನೆ. ನಾವು ಪ್ರತಿದಿನ ಬಳಸುವ ಆಹಾರಗಳು ಯಾವುದೇ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್
ಅಕ್ಕಿ, ಜೋಳ, ಆಲೂಗಡ್ಡೆ, ಬ್ರೆಡ್. ಕೊಬ್ಬು ಎಂದರೆ ಪಿಸ್ತಾ, ಕಿಸನ್ ಜಾಮ್, ಬೆಣ್ಣೆ, ಐಸ್ ಕ್ರೀಮ್, ಪಿಜ್ಜಾ. ಧನ್ಯವಾದಗಳು. ಓದುತ್ತಿದ್ದೇನೆ. ಆಹಾರ ಸಂಗತಿ ಸೂರ್ಯನಿಂದ ಉಂಟಾಗುತ್ತದೆ. ಮಿಡತೆಯನ್ನು ಕಪ್ಪೆ ತಿನ್ನುತ್ತದೆ, ಕಪ್ಪೆಯನ್ನು ಹಾವು ತಿನ್ನುತ್ತದೆ, ಹಾವನ್ನು ಹಡಗು ತಿನ್ನುತ್ತದೆ, ಹಡಗುವನ್ನು ನಾಯಿ ಹೊರತಿನ್ನುತ್ತದೆ.